ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವಾರದಿಂದ ಹೇಳ್ತಾನೆ ಇದ್ದೀರಾ. ಆದರೆ ಹಣ ಮಾತ್ರ ಯಾರಿಗೂ ಕೂಡ ಬಂದಿಲ್ವಲ್ಲ, ಯಾರೊಬ್ರಿಗೂ ಕೂಡ ಹಣ ಬಂದಿಲ್ಲ, ನಿಜವಾಗ್ಲೂ ಬಿಡುಗಡೆ ಆಗಿಲ್ಲ ಅನ್ಸುತ್ತೆ, ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ರೀತಿ ತುಂಬ ಜನ ಕೇಳ್ತಾ ಇದ್ದಾರೆ. ಈಗ ಒಂದು ಕಡೆ ಸರ್ಕಾರದನ್ನು ಕೂಡ ನೋಡೋದಾದರೆ ಸರ್ಕಾರ ಹಣ ರಿಲೀಸ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಆದರೆ ಇಲ್ಲಿ ನೋಡಿದರೆ ಹಣನೇ ಯಾರಿಗೂ ಬರ್ತಾ ಇಲ್ಲ, ಸರ್ಕಾರನೇ ಸುಳ್ಳು ಹೇಳ್ತಾ ಇದೆಯಾ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಏನೋ ಒಂದು ಕೂಡ ಗೊತ್ತಾಗ್ತಾನೆ ಇಲ್ಲ. ಇವಾಗ ಮತ್ತೆ ಲೇಟೆಸ್ಟ್ ಆಗಿ ಇವತ್ತು ಅಪ್ಡೇಟ್ನ ಕೊಟ್ಟಿದ್ದಾರೆ. CM ಸಿದ್ದರಾಮಯ್ಯ ಸರ್ ಅವರೇನೇ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಣ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಿಷ್ಟೇ ಅಲ್ಲ, ರೇಷನ್ ಕಾರ್ಡ್ ಇರುವಂಥವರಿಗೆ ಸರ್ಕಾರದಿಂದನೇ ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ನ ನೀವು ಮಾಡಿಸ್ಕೊಳ್ಳೋದಕ್ಕೆ ಮೇ 30ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಈ ರೀತಿ ಸಾಕಷ್ಟು ಬಾರಿ ಟೈಮನ್ನು ಕೊಡ್ತಾ ಬಂದಿದ್ದಾರೆ. ಬಟ್ ಆದರೆ ಯಾರೂ ಕೂಡ ಅದಕ್ಕೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಈ ಸರಿ ಕೊನೆ ಫೈನಲ್ ಡೇಟ್ ಇದು. ಇವಾಗ ನೀವೇನಾದರೂ ಈ ಕೆಲಸನ ಮಾಡಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋದು ಕಡ್ಡಾಯ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ 19ನೇ ಕಂತಿನ ಹಣದ ಬಗ್ಗೆ ಮಾತಾಡ್ಬಿಡೋಣ. 19ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ವಾರ 15 ದಿನದಿಂದನೂ ಕೂಡ ತಿಳಿಸ್ತಾನೆ ಇದ್ದೀರಾ. ಆದರೆ ಹಣ ಮಾತ್ರ ಬರ್ತಾ ಇಲ್ಲ, ಸುಳ್ಳು ಇದು, ಬಿಡುಗಡೆ ಆಗಿಲ್ಲ, ನೀವು ಬಿಡುಗಡೆ ಆಗಿದೆ ಅಂತ ಯಾಕೆ ಪ್ರತಿದಿನ ತಿಳಿಸ್ತೀರಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ. 19ನೇ ಕಂತಿನ ಹಣ ಬಿಡುಗಡೆ ಆಗಿರೋದಂತೂ ನಿಜ, 100% ಇಲ್ಲಿ ಬಿಡುಗಡೆ ಆಗಿದೆ. ಬಟ್ ಏನಾಗಿದೆ ಅಂತಂದರೆ ಕೇವಲ ಒಂದು 10,000ದಿಂದ ಒಂದು 15,000ದಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಷ್ಟೇ. ಬಟ್ ಆದರೆ ಇವಾಗ ನಮ್ಮದು ವಿಡಿಯೋ ಅಂತಲ್ಲ, ಬೇರೆ ಯಾರದೇ ವಿಡಿಯೋದಲ್ಲಿ ನೋಡಿದ್ರು ಕೂಡ ಒಂದು ವಿಡಿಯೋ ಒಂದು 10,000, 20,000, 30,000 ಓಡಿದ್ರು ಕೂಡ ಒಂದು 2-3 ಜನ ಅಷ್ಟೇ ಕಮೆಂಟ್ ಮಾಡಿರ್ತಾರೆ. ಇವ್ರು ನೋಡಿದರೆ 15,000 ಜನ, 20,000 ಜನ ಅಂತ ಹೇಳ್ತಾರೆ. ಬಹುಶಃ ಅಷ್ಟು ಕೂಡ ಆಗಿಲ್ಲ ಅನಿಸುತ್ತೆ. ಕೇವಲ ಏನೊಂದು 500 ಜಷ್ಟು ಜನರಿಗೆ ಮಾತ್ರನೇ ಬಿಡುಗಡೆ ಮಾಡಿರ್ಬೋದು ಅನಿಸುತ್ತೆ. ಎಲ್ಲರಿಗೂ ಕೂಡ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. ಕೇಳಿದರೆ ಎಲ್ಲರಿಗೂ ಕೂಡ ಮಾಡ್ತೀವಿ, ಇವಾಗ ಟ್ರಯಲ್ ನೋಡೋದಕ್ಕೋಸ್ಕರ, ಅಂದರೆ ಎಲ್ಲರಿಗೂ ಕೂಡ ಹಣ ಹೋಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ನಾವು ಇಷ್ಟು ಜನರಿಗೆ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಓಕೆ, ಈ ಹಿಂದೆ ಬಿಡುಗಡೆ ಮಾಡಿದ್ರಲ್ಲ 1ನೇ ಕಂತಿಂದ 18ನೇ ಕಂತಿನ ಹಣದವರೆಗೂ ಕೂಡ ಬಿಡುಗಡೆ ಮಾಡಿದ್ರಲ್ಲ, ಆವಾಗ ಟ್ರಯಲ್ ನೋಡಲೇ ಇಲ್ಲ. ಅವಾಗ ಬಿಡುಗಡೆ ಮಾಡಿದ ತಕ್ಷಣವೇ ಎಲ್ಲರಿಗೂ ಬಂತಲ್ವಾ. ಇವಾಗೇನು ಹೊಸದಾಗಿ ಟ್ರಯಲ್ ನೋಡುವಂಥದ್ದು ಸರ್ಕಾರ ಈ ರೀತಿ ಹೇಳ್ತಾ ಇದ್ರೆ ನಿಜವಾಗ್ಲೂ ಸರ್ಕಾರದ ಬಳಿ ಹಣ ಇದೆಯೋ ಇಲ್ವೋ, ಬಿಡುಗಡೆ ಮಾಡಿದಾರೋ ಅಥವಾ ಸುಳ್ಳು ಹೇಳ್ತಾ ಇದ್ದಾರೋ, ಬಿಡುಗಡೆ ಈ ತಿಂಗಳು ಕೂಡ ಆಗುತ್ತೋ ಇಲ್ವೋ, ಯಾವುದನ್ನು ಕೂಡ ನಂಬೋಕ್ಕಾಗಲ್ಲ, ಏನೇ ಮಾಡ್ಕೊಳ್ಳಿ ಅವರು. ಬಟ್ ಆದರೆ ಸರ್ಕಾರ ಎಲೆಕ್ಷನ್ಗೂ ಮೊದಲು ಏನು ಹೇಳಿದ್ದ ಅಂದರೆ ಪ್ರತಿ ತಿಂಗಳು 2,000 ಕೊಡ್ತೀವಿ ಅಂತ ತಿಳಿಸಿದ್ರು. ಆದರೆ 2 ತಿಂಗಳು ಅವ್ರು ಏನಾದರೂ ಮಾಡ್ಕೊಳ್ಳಿ, 2,000 ನಮಗೆ ಕೊಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಓಟ್ ಹಾಕುವಾಗ ಮಾತ್ರ 2,000 ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಒಂದು ತಿಂಗಳು ಕೂಡ ಬಂದಿಲ್ಲ. 3 ತಿಂಗಳಿಗೆ ಒಂದು ಸರಿನೋ 4 ತಿಂಗಳಿಗೆ ಒಂದು ಸರಿನೋ ಅವ್ರಿಗೆ ಬೇಕಾದಾಗ, ಜನಗಳು ಬೈದಾಗ, ಮೀಡಿಯಾದವ್ರು ಏನಾದ್ರು ಕೇಳಿದಾಗ ಅವಾಗ ಮಾತ್ರ ಹಾಕೊಳ್ತಾ ಬರ್ತಾ ಇದ್ದಾರೆ. ಅದು ಮೀಡಿಯಾದವ್ರು ಕೇಳಿಲ್ಲ, ಜನಗಳು ಏನೂ ಅನ್ನಲಿಲ್ಲ ಅಂತಂದರೆ ಅದು ಸ್ಟಾಪೇ. 3 ತಿಂಗಳಾಗಲಿ 4 ತಿಂಗಳಾಗಲಿ ಬರ್ತಾನೆ ಇಲ್ಲ. ಸೊ ಈ ರೀತಿ ಆಗ್ತಾ ಇದೆ. ಇವಾಗ ಮೀಡಿಯಾದವರು ಕೂಡ ಕ್ವಶನ್ ಮಾಡಿ ಕೇಳಿದ್ದಾರೆ CM ಸಿದ್ದರಾಮಯ್ಯ ಸರ್ನ. ಇವತ್ತು ಗೃಹಲಕ್ಷ್ಮಿ ಯೋಜನಾ ಹಣ 3 ತಿಂಗಳಾಯಿತು ಬಂದೇ ಇಲ್ಲ ಅಂದಾಗ, ಇಲ್ಲ ಇನ್ನೊಂದು 4 ದಿನದಲ್ಲಿ ಖಂಡಿತವಾಗ್ಲೂ ಬರುತ್ತೆ, ಹಾಕ್ತೀವಿ, ಈಗ ಸ್ವಲ್ಪ ಜನಕ್ಕೆ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಎಲ್ಲರಿಗೂ ಕೂಡ ಇನ್ನೊಂದು 4 ದಿನ ವೆಯ್ಟ್ ಮಾಡಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಲ್ಲಿ ಮೀಡಿಯಾದವರು ಕೂಡ ಅವ್ರನ್ನ ಒಂದು ಕ್ವಶನ್ ಮಾಡಿ ಕೇಳಿದ್ದಾರೆ. ಇವಾಗ ನಿಮ್ಮ ಸರ್ಕಾರ ತುಂಬ ಸಾಲ ಮಾಡ್ಕೊಂಡಿದೆಯಂತೆ, ನಿಮ್ಮ ಈಗ ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರಲ್ವ, ಸೊ ಅದಕ್ಕೋಸ್ಕರ ಸಾಲ ಮಾಡ್ಕೊಂಡಿದೆಯಂತೆ, ದುಡ್ಡಿಲ್ವಂತೆ ಸರ್ಕಾರದ ಬಳಿ, ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ BJP ಅವರು ಅಂತ ಕೇಳಿದಾಗ ಅವ್ರಿಗೆ ನಮ್ಮ ಮೇಲೆ ಯಾಕೆ ಅಷ್ಟು ಹೊಟ್ಟೆ ಉರಿ, ನಮ್ಮ ಬಗ್ಗೆನೇ ಯಾಕೆ ಅಷ್ಟು ಮಾತಾಡ್ತಾರೆ. ಈಗ ಮೋದಿನೂ ಕೂಡ ಅಧಿಕಾರಕ್ಕೆ ಬಂದ್ರಲ್ವ, ಅಲ್ಲಿಂದ ಇಲ್ಲಿವರೆಗೂ ಅವರೆಷ್ಟು ಸಾಲ ಮಾಡಿದ್ದಾರೆ ಅದ್ರ ಬಗ್ಗೆ ಕೇಳಿ ನೀವು ಹೋಗಿ ಅವ್ರು ನಮ್ಮನ್ನೇ ಬೇಕು ಅಂತ ಯಾಕೆ ಈ ರೀತಿ ಕೇಳ್ತಾ ಇದ್ದಾರೆ, ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೀವು ಅವ್ರನ್ನೇ ಕೇಳ್ಬೋದಲ್ವಾ, ಬಿಡಿ ನಿಮ್ಗಳು ತಪ್ಪಲ್ಲ, ಅವ್ರು ಹೇಳ್ಕೊಡ್ತಾ ಇದ್ದಾರೆ ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರ ಮೇಲೂ ಕೂಡ CM ಸಿದ್ದರಾಮಯ್ಯ ಸರ್ ಅವರು ಸಿಟ್ಟಾಗಿದ್ದಾರೆ. ಏನೇ ಆಗಲಿ, ಬಟ್ ಆದರೆ ಇವರು ಹೇಗೆ ಹೇಳ್ಕೊಂಡ್ರಲ್ವಾ, ಎಲೆಕ್ಷನ್ಗೂ ಮೊದಲು ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಬಿಡ್ತೀವಿ, ತಿಂಗಳ 2,000 ಕೊಟ್ಬಿಡ್ತೀವಿ ಅಂತ. ಒಂದು ತಿಂಗಳಾದರೂ ಕರೆಕ್ಟಾಗಿ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಇಲ್ಲಿ ಪಾಪ ಜನಗಳು ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದಾರೆ, ಹಣ ಮಾತ್ರ ಬರ್ತಾನೆ ಇಲ್ಲ. 3 ತಿಂಗಳಿಗೋ 4 ತಿಂಗಳಿಗೋ ಒಂದೊಂದು ಸರಿ ಕೊಡ್ತಾರೆ, ಒಂದೊಂದು ಸರಿ 2-3 ತಿಂಗಳಾದರೂ ದುಡ್ಡೇ ಇರಲ್ಲ, ₹1 ದುಡ್ಡೇ ಬರಲ್ಲ. ಈಗ ಅದರಲ್ಲಿ ಬೇರೆ ಉಚಿತ ಅಕ್ಕಿ ಹಣನ ಕೊಡ್ತಾ ಇದ್ರು, ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಇವಾಗ ಅಕ್ಕಿನೂ ಕೂಡ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಕೆಲವೊಂದೊಂದು ಕಡೆ ಹೋದರೆ 10 kg ಅಕ್ಕಿ ಕೊಡಬೇಕು ಅಂತಿರೋದು, ಬಟ್ 8 kg 7 kg ಈ ರೀತಿ ಕೊಡ್ತಾ ಇದ್ದಾರೆ. ಅದನ್ನು ಅಲ್ಲಿ ಲೆಕ್ಕ ಹಾಕಿದಾಗ ಕರೆಕ್ಟಾಗಿರುತ್ತೆ. ಅಂದರೆ ರೇಷನ್ ಕೊಡ್ತಾರಲ್ಲ, ಅಲ್ಲಿ ಲೆಕ್ಕ ಹಾಕಿದಾಗ ಒಬ್ಬೊಬ್ಬರಿಗೆ 10 kg ಅಂತ ಕರೆಕ್ಟಾಗಿರುತ್ತೆ. ಈಗ 4 ಜನ ಇರ್ತಾರೆ ಅಂದ್ಕೊಳ್ಳಿ, 40 kg ಕರೆಕ್ಟಾಗಿ ಕೊಟ್ಟಿರ್ತಾರೆ. ಬಟ್ ಮನೆಗೆ ಬಂದು ಲೆಕ್ಕ ಹಾಕಿದಾಗ ಒಬ್ಬರಿಗೆ 8 kg ಅಂತ ಬಂದಿರುತ್ತೆ. ಸೊ ಅಲ್ಲೂ ಕೂಡ ಮೋಸ ನಡೀತಾ ಇದೆ.
ಅಕ್ಕಿ ಕೊಡೋದ್ರಲ್ಲೂ ಕೂಡ ಮೋಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಜನಗಳು ತಿಳಿಸ್ತಾ ಇದ್ದಾರೆ. ಅಂದರೆ ಇದು ಒಂದು ಕಡೆ ಆದರೆ ಏನಾದರೂ ಹೇಳ್ಬೋದು, ಎಲ್ಲ ಕಡೆನೂ ಇದೇ ಪ್ರಾಬ್ಲಮ್ಮೇ. ಕಡಿಮೆ ಅಕ್ಕಿನ ಕೊಡ್ತಾರೆ 10 kg ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದೊಂದು ಕಡೆ ಆಯಿತು. ಈ ಗೃಹಲಕ್ಷ್ಮಿ ಯೋಜನಾ ಹಣ ಅದ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಮಹಿಳೆಯರಿಗೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ, ಇದು ನಮ್ಗೆ ಇದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರನೇ ಎಷ್ಟೋ ಜನ ಓಟ್ ಹಾಕಿರ್ತಾರೆ. ಪ್ರತಿ ತಿಂಗಳು 2,000 ಕೊಡ್ತಾರಂತಲ್ಲ ಬಿಡು, ಯಾವ ಸರ್ಕಾರನೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಸರ್ಕಾರ ಮೋಸ ಮಾಡಿದಾಗ ನಿಜವಾಗ್ಲೂ ಫಲಾನುಭವಿಗಳಿಗೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ 4 ದಿನ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನೂ 4 ದಿನದಲ್ಲಿ ಕೊಡ್ತಾರೋ ಅಥವಾ ಹೀಗೆ ಮುಂದೆ ಹೇಳ್ಕೊಂಡು ಹೋಗ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಈಗ ನಾ ಹೇಳ್ದಾಗೆ ಬಿಡುಗಡೆ ಆಗಿರೋದಂತೂ ನಿಜ, ಬಟ್ ಆದರೆ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡಿಲ್ಲ. ಕೇವಲ ಒಂದು 500 ಜನಕ್ಕೋ 1000 ಜನಕ್ಕೋ ಹಾಕಿರ್ಬೋದೇನೋ, ಜನಗಳಿಗೆ ಸಮಾಧಾನ ಮಾಡೋಕ್ಕೋಸ್ಕರ ಹಾಕಿದ್ದೀವಿ ಅಂತ ಹೇಳೋದಕ್ಕೋಸ್ಕರ, ಸಮಾಧಾನ ಮಾಡೋದಕ್ಕೋಸ್ಕರ ಹಾಕಿರ್ಬೋದೇನೋ ಬಹುಶಃ. ಎಲ್ಲರಿಗೂ ಬರುತ್ತೆ ಇನ್ನೊಂದು 4 ದಿನ ಅಂದಿದ್ದಾರೆ. ಇಲ್ಲಿ ಒಂದು 30ನೇ ತಾರೀಕು ಅಷ್ಟರಲ್ಲಿ ನೋಡೋಣ, ವೆಯ್ಟ್ ಮಾಡೋಣ. ಹೇಳ್ಬೇಕಂದ್ರೆ 30ನೇ ತಾರೀಕು ಅಷ್ಟರಲ್ಲಿ ಬರೋದು ಕೂಡ ಡೌಟೇನೆ. ನೋಡೋಣ, ಅಟ್ಲೀಸ್ಟ್ ಈ ತಿಂಗಳು ಬರಲಿಲ್ಲ ಅಂದರೆ ಮುಂದಿನ ತಿಂಗಳು 1ನೇ ವಾರ 2ನೇ ವಾರದಲ್ಲಂತೂ ಕೊಡ್ತಾರೆ. ಅಷ್ಟರಲ್ಲಿ ಜನಗಳೇ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೀಡಿಯಾದವರು ಕ್ವಶನ್ ಮಾಡ್ತಾರೆ. ಸೊ ಹಿಂಗೆಲ್ಲ ಆದಾಗ ಬೇಗ ಹಾಕ್ಬಿಡ್ತಾರೆ. ಸೊ ಆ ರೀತಿನಾದರೂ ಆದರೆ ಹಾಕ್ಬಿಡ್ತಾರೆ ಕರೆಕ್ಟಾಗಿ. ನೋಡೋಣ, ವೆಯ್ಟ್ ಮಾಡೋಣ. ಏನು ಗೃಹಲಕ್ಷ್ಮಿ ಯೋಜನಾ ಬರೀ ಸುಳ್ಳೇ ಹೇಳ್ತಾರೆ, ಬರೋದೇ ಇಲ್ಲ, ಹಣನೇ ಬಿಡುಗಡೆ ಆಗಿಲ್ಲ, ಸುಳ್ಳೇ ಹೇಳ್ತಾರೆ ಅಂತ ನಿಮಗೂ ಕೂಡ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸರ್ಕಾರನೂ ಕೂಡ ಅದಕ್ಕೆ ಯಾವುದೇ ರೀತಿ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ, ಯಾಕೆ ಲೇಟ್ ಮಾಡ್ತಾ ಇದ್ದೀವಿ, ಯಾವಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ವೆಯ್ಟ್ ಮಾಡೋಣ. ಈ ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ ಬರುತ್ತೋ ಅಥವಾ ಮುಂದಿನ ತಿಂಗಳು ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ರೇಷನ್ ಕಾರ್ಡ್ ಇರುವಂಥವ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಇದೆ ಅಂತ ಹೇಳಿದೆ ಅಲ್ವಾ. ರೇಷನ್ ಕಾರ್ಡ್ ಇರುವಂಥವ್ರು ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡ್ಗಳಿಗೆ KYC ಮಾಡಿಸ್ಕೋಬೇಕಂತ ಹೇಳ್ಬಿಟ್ಟು ಸತತವಾಗಿ ಸರ್ಕಾರ ಈ ಒಂದು ಅಪ್ಡೇಟ್ನ ಹೇಳ್ತಾನೆ ಬಂದಿದೆ. ಹಾಗೆ ಕೊನೆಯ ದಿನಾಂಕ ಅಂತಲೂ ಕೂಡ ಕೊಡ್ತಾನೆ ಬಂದಿದ್ದಾರೆ. ಇನ್ನೂ ಕೂಡ ಎಷ್ಟೋ ಜನ ರೇಷನ್ ಕಾರ್ಡ್ಗಳನ್ನ KYC ಮಾಡಿಸ್ಕೊಂಡಿಲ್ವಂತೆ. ಸೊ ಅವ್ರಿಗೆಲ್ಲರಿಗೂ ಕೂಡ ತುಂಬ ಸ್ಟ್ರಿಕ್ಟಾಗಿ ಸರ್ಕಾರ ವಾರ್ನ್ ಮಾಡಿ ಹೇಳ್ತಾ ಇರೋದು, ಮೇ ಲಾಸ್ಟು ಈ ತಿಂಗಳಾದ್ಮೇಲೆ ನಿಮಗೆ ಇನ್ನೂ ಕಾಲಾವಕಾಶ ಕೊಡೋದಿಲ್ಲ, ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹಾಗಾಗಿ ರೇಷನ್ ಕಾರ್ಡ್ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರದ್ದು ಕೂಡ KYC ಆಗಿದೆಯಾ ಒಂದು ಸರಿ ಚೆಕ್ ಮಾಡಿಸ್ಕೊಂಡು ಹೋಗಿ. KYC ಆಗಿಲ್ಲ ಅಂತಂದರೆ ಆದಷ್ಟು ಬೇಗ KYC ಮಾಡಿಸ್ಕೊಳ್ಳಿ. ಈಗ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಲಿ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಮತ್ತೆ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತಂದರೆ ಎಷ್ಟು ಕಾಯಬೇಕು, ಎಷ್ಟು ಕಾಯಿಸ್ತಾರೆ. ಈಗ 2-3 ವರ್ಷದಿಂದ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿರೋರಿಗೆ ಇನ್ನೂ ರೇಷನ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತಾಯಿಲ್ಲ. ಸೊ ಹಾಗಾಗಿ ರೇಷನ್ ಕಾರ್ಡ್ ಇರೋರು ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಕಳ್ಕೊಳ್ಳೋಕ್ಕೆ ಯಾರು ಟ್ರೈ ಮಾಡಬೇಡಿ. ಇವಾಗ ಸರ್ಕಾರಕ್ಕೂ ಯಾಕೆ ಈ ರೀತಿಯಾಗಿ KYC ಮಾಡಿಸಿ ಅಂತಿದ್ದಾರೆ ಅಂದರೆ, ಎಷ್ಟೋ ಜನ ರೇಷನ್ ಕಾರ್ಡಲ್ಲಿ ಕೆಲವೊಂದಿಷ್ಟು ಜನ ಸತ್ತೋಗಿರ್ತಾರಂತೆ, ಅವ್ರದ್ದು ಕೂಡ ರೇಷನ್ ತಗೋತಾ ಇದ್ದಾರೆ. ಸೊ ಹಂಗಾಗಿ ಸರ್ಕಾರಕ್ಕೂ ಅದು ತುಂಬ ಹೊರೆ ಆಗುತ್ತಲ್ವಾ. ಹಂಗಾಗಿ ಸರ್ಕಾರ ಪ್ರತಿ ಸರಿನೂ ಕೂಡ ಅಪ್ಡೇಟ್ ಅಂದರೆ KYC ಮಾಡಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ನೀವು ಬೇಕಾದರೆ ನಿಮ್ಮ ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು KYC ಎಲ್ರದ್ದು ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು. ಎಲ್ಲರೂ ಮಾಡಿಸ್ಬೇಕಂತೇನಿಲ್ಲ, ಯಾರ್ದೆಲ್ಲ ಆಗಿಲ್ಲ ಅವ್ರದ್ದು ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಮಾಡಿಸಿರೋದು ಆಲ್ರೆಡಿ ಆಗಿರೋದು KYC ಆಗಿರೋದು ಏನೂ ತೊಂದರೆ ಇಲ್ಲ. ಅದನ್ನು ಬೇಕಿದ್ರೆ ನಿಮ್ಮ ಮೊಬೈಲಲ್ಲಿ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಗಿಲ್ಲ ಅಂತಂದರೆ ನೀವು ಎಲ್ಲಿ ರೇಷನ್ ತಗೋತೀರಲ್ವ ಆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ ರೀತಿ ನಾವು KYC ಮಾಡ್ಕೊಳ್ಬೇಕು ಅಂತಂದರೆ ಅವರೇ ಮಾಡಿಕೊಡ್ತಾರೆ, ಫ್ರೀಯಾಗಿ ಮಾಡಿಕೊಡ್ತಾರೆ. ಯಾವುದೇ ರೀತಿ ದುಡ್ಡು ಏನೂ ಕೊಡೋ ಆಗಿರಲ್ಲ. ಸದಸ್ಯರದ್ದು ಏನಿದೆ ರೇಷನ್ ಆಧಾರ್ ಕಾರ್ಡ್ ಇರುತ್ತೆ, ಅದನ್ನು ತಗೊಂಡೋಗಿ ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸುವಂಥದ್ದು ಅಷ್ಟೇ. ಇಷ್ಟೇ ಸಿಂಪಲ್. ಈ ಒಂದು ಕೆಲಸನ ಮಾಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರನೂ ಕೂಡ ಸಾಕಷ್ಟು ಬಾರಿ ಹೇಳಿ ಅವರು ಕೂಡ ಗಡುವನ್ನ ಕೊಟ್ಟಿದ್ರು. ಬಟ್ ಇವಾಗ ರಾಜ್ಯ ಸರ್ಕಾರನೂ ಕೂಡ ಮತ್ತೆ ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ, ಯಾರ್ದೆಲ್ಲ ರೇಷನ್ ಕಾರ್ಡ್ KYC ಆಗಿಲ್ಲ ಬೇಗ KYC ಮಾಡಿಸ್ಕೊಳ್ಳಿ. ಓಕೆನಾ? ಮಾಡಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ಇನ್ ಕೇಸ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದಾಗ ಅವಾಗ ಗೋಳಾಡೋದಕ್ಕಿಂತ ಇವಾಗಲೇ ಮಾಡಿಸ್ಕೊಂಡ್ರೆ ಬೆಸ್ಟ್ ಅಲ್ವಾ. ಸೊ ಹಂಗಾಗಿ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಆಯಿತು. ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.